ಇದು ನೆನ್ನೆ ಹೋಗಿತ್ತು. ನಮ್ಮ ಹತ್ರ ಧ್ರುವ ಅದು ಬರ್ತಡೇ ಇತ್ತು, ಅದಕ್ಕೆ ಹೋಗಿದ್ವಿ ನಾನು ಪಾಪು. ಬರ್ತಡೇ ಸೆಲೆಬ್ರೇಷನ್ ಎಲ್ಲ ಮಕ್ಕಳು ಫುಲ್ ಜೋರಾಗಿ ಕಿಚ್ಕೊಂಡು ಧ್ರುವಾಗೆ ಚೇರ್ಸ್ ಮಾಡ್ಕೊಂಡಿದ್ರು. ಧ್ರುವ ಅಂತೂ ಫುಲ್ ಶಾಕ್ ಹೋಗಿದ್ದ. ಅವನಿಗಂತೂ ಫುಲ್ ಖುಷಿಯಾಗಿ ತುಂಬ ಎಂಜಾಯ್ ಮಾಡ್ಕೊಂಡು ನೋಡಿ ಎಷ್ಟು ಖುಷಿಯಾಗಿದೆ ಅಂದರೆ. ಶಾಕ್ ಹಂಗೆ ಅಲ್ಲಿ ಫುಲ್ ಶಾಕ್ ಹಂಗೆ ಕೊಟ್ಟೆ ನೋಡಲಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಟ್ಯೂಸ್ಡೇ ಮಾರ್ನಿಂಗ್. ಇವತ್ತು ಅಷ್ಟೇ ಮೋಡ ಹಂಗೆ ಮುಚ್ಕೊಂಡಿದ್ದು, ಬಿಸಿಲೇ ಬಂದಿರಲಿಲ್ಲ. 7:45 ಆಗಿತ್ತು. ನೋಡಿ ನಮ್ಮೂರಲ್ಲಿ ನೋಡಿ ವೆದರ್ ಹಿಂಗಿದೆ. ನಮ್ಮ ಮನೆ ಹತ್ರ ಹಂಗೆ ಇವತ್ತು ಬೆಳಿಗ್ಗೆ ಬಳೆ ಹಾಕ್ಸೋರು ಬಂದಿದ್ದು, ಬಳೆ ಹಾಕ್ಸ್ಕೊಂಡ್ರಿ. ನಾನು, ಅಮ್ಮ ಮತ್ತು ನಮ್ಮ ಆಂಟಿ ಇದ್ದಾರೆ, ಅವ್ರ ಹತ್ರ ಮಾತಾಡ್ತಾಯಿದ್ರು. ಅವ್ರು ಹೇಳಿದ್ರು ಯಾವಾಗಲೂ ಮದುವೆ ಆಗಿರೋರು ಅಂದರೆ ಮುತ್ತೈದೆಯರು ಯಾವಾಗಲೂ ಬಳೆ ಹಾಕ್ಕೊಂಡಿರ್ಬೇಕು, ಒಳ್ಳೆಯದು, ಆ ಥರ ಖಾಲಿ ಕೈಯಲ್ಲಿ ಇರಬಾರ್ದು ಅಂತ. ಆಂಟಿ ನಮ್ಮ ಆಂಟಿ ಹಾಕ್ಸ್ಕೊಂಡಿರಲಿಲ್ಲ, ಅದಕ್ಕೆ ನಮ್ಮ ಆಂಟಿಗೆ ಹೇಳ್ತಾಯಿದ್ರು ಬಳೆ ಹಾಕೋಬೇಕು, ಹಾಕೋ, ಆ ಥರ ಎಲ್ಲ ಇರಬಾರ್ದು ಅಂತ. ಅವ್ರ ಹತ್ರ ಮಾತಾಡಿಕೊಂಡು ಹಾಗೆ ಬಳೆ ಹಾಕ್ಸ್ಕೊಂಡು ಮಾತಾಡ್ತಾಯಿದ್ರಿ. ಇವಾಗಲಂತೂ ಬಳೆ ರೇಟ್ ಜಾಸ್ತಿ ಆಗಿದೆ, ಸ್ವಲ್ಪ ನಮಗೇನೂ ಸಿಗೋಲ್ಲ, ನೀವೆಲ್ಲ ಕಮ್ಮಿ ಮಾಡಿರಿ ಅಂದರೆ ಹಿಂಗೆ ಅಂತ ಇದ್ದರು. ನನ್ನ ಮನೆಗೆ ನನ್ನ ಫ್ರೆಂಡ್ ಹಂಸ ಬಂದಿದ್ಲು, ನಮ್ಮ ಪಾಪು ಜೊತೆ ಎಲ್ಲ ಆಟ ಆಡ್ಕೊಂಡಿದ್ಲು. ನಾನು ಹಾಯ್ ಮಾಡು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಅಂತ ಹೇಳಿದ್ರೆ, ಇಲ್ಲ ಇವತ್ತಾಗಲ್ಲ, ಇನ್ನೊಂದು ದಿನ ರೆಡಿ ಆಗಿಬಿಟ್ಟು ಬಂದಾಗ ಮಾಡ್ತೀನಿ ಅಂತ ಹೇಳ್ತಾಯಿದ್ಲು. ಆಮೇಲೆ ಹಂಗೆ ಊಟ ಎಲ್ಲ ಮಾಡಿಕೊಂಡು ನಮ್ಮ ಪಾಪುನ ಆಟ ಆಡಿಸ್ಕೊಂಡು ಜೋಕಲ್ಲಿ ಹಾಕೊಂಡು ಆಟ ಆಡಿಸ್ತಾಯಿದ್ದೆ. ಆಟ ಆಡ್ಕೊಂಡಿದ್ಲು. ನನ್ನ ಮಾಡ್ತಾಳೆ ಕಳ. ಆಮೇಲೆ ಇವತ್ತು ಮಧ್ಯಾಹ್ನ ಸ್ವಲ್ಪ ಬಿಸಿಲು ಬಂದಿತ್ತು, ನಮ್ಮ ಮನೆ ಸೈಡು ಮೋಡ ಎಲ್ಲ ಹೋಗಿತ್ತು ನೋಡಿ, ಸ್ವಲ್ಪ ಬಿಸಿಲು ಬಂದಿದೆ. ಆಮೇಲೆ ಫ್ರೆಶ್ ಅಪ್ ಎಲ್ಲ ಆಗಿ ಮಾಯ್ಶ್ಚರೈಸರ್ ಹಾಕ್ಕೊಂತಲೆಲ್ಲ ಬರ್ಸ್ಬಿಟ್ಟು ಮಾಡ್ಕೊ. ಪಾಪು ತುಂಬ ಅಳ್ತಾ ಇದ್ಲು. ಪಾಪುನೆಲ್ಲ ಮಲಗಿಸ್ಬಿಟ್ಟು ಫೀಡ್ ಮಾಡಿ ಆಮೇಲೆ ಆಚೆ ಬಂದು ಗಿಡದಲ್ಲಿ ಹೂವು ಎಲ್ಲ ಬಿಟ್ಟಿತ್ತಲ್ಲ, ಇದು ನೋಡಿ ರೋಸ್ ಮೇರಿ ಗಿಡ ಥರ ಏನೋ ಕಾಣಿಸ್ತಾ ಇತ್ತು, ಪರ್ಪಲ್ ಕಲರ್ ಹೂವು ಬಿಟ್ಟಿತ್ತಲ್ಲ, ಅದನ್ನು ನೋಡಿಕೊಂಡು ಒಂದು ವಿಡಿಯೋ ಮಾಡಿಕೊಂಡೆ. ಬನ್ರಿ. ಹಾಂ, ಹೆಲೋ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬ್ ಚಾನಲ್ಗೆ. ಏನು ಬಾಯಲ್ಲಿ ಹೇಳ್ಕೊಡ್ತೀನಿ. ಬಾ ಯೂಟ್ಯೂಬ್ ಚಾನಲ್ಗೆ ಹೇಳು. ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಿನ ಹೆಸರು? ನನ್ನ ಹೆಸರು ರುಜ್ವಾನ. ಯಾವ ಕ್ಲಾಸ್ ನೀನು? ಯಾವ ಕ್ಲಾಸು? ಸರಿ. ಹಾಯ್ ಫ್ರೆಂಡ್ಸ್, ಬ್ಯಾಕ್ಗ್ರೌಂಡ್ ವಾಯ್ಸ್ ಎಲ್ಲ ಕೇಳ್ತಾ ಇತ್ತಲ್ಲ, ಫ್ರೆಂಡ್ ಇವಾಗ ಬಂದಿಲ್ಲಲ್ಲ ಹುಡುಗಿ ರುಜ್ವಾನ ಅಂತ, ಅವಳದು ಮತ್ತೆ ಇಲ್ಲಿ ಸ್ವಲ್ಪ ಜನ ಹುಡುಗರೆಲ್ಲ ಓಡಾಡ್ತಾ ಇದ್ದಾರೆ. ಅವ್ರದ್ದು ಏನೋ ಸ್ವಲ್ಪ ಕೆಲಸ ಮಾಡ್ತಾಯಿದ್ರು, ಅದು ಬ್ಯಾಕ್ಗ್ರೌಂಡ್ ವಾಯ್ಸ್ ತುಂಬ ಜೋರಾಗಿ ಮಾತಾಡಿಕೊಂಡು ಪಾಪು ಏನು ಮಾಡ್ತಾಯಿದ್ದಾಳೆ ಅಂತೆಲ್ಲ ಕೇಳಿಕೊಂಡು. ಇದು ಪಾಪುನೆಲ್ಲ ತುಂಬ ಚೆನ್ನಾಗಿ ಆಟಾಡಿಸ್ತಾರೆ ಬಂದ್ಬಿಟ್ಟು ಎಲ್ಲರೂ. ಮತ್ತು ಸಂಜೆ ಫ್ಲಿಪ್ಕಾರ್ಟಿಂದ ಒಂದು ಕೊರಿಯರ್ ಬುಕ್ ಮಾಡಿದ್ದೆ ಪಾಪುಗೋಸ್ಕರ. ಪ್ಯಾಂಪರ್ಸ್ ಬೇಕಾಗಿತ್ತು, ಅದು ಈವ್ನಿಂಗ್ ಬಂತು. ಅದನ್ನು ತಗೊಂಡು ಓಪನ್ ಮಾಡ್ತಾಯಿದ್ದೀನಿ. ಓಪನ್ ಬಾಕ್ಸ್ ಡೆಲಿವರಿನೇ ಇತ್ತು, ಅವರು ಓಪನ್ ಮಾಡಿ ತರಿಸಿದ್ರು. ಆಮೇಲೆ ನಾನು ಓಪನ್ ಮಾಡ್ತಾಯಿದ್ದೀನಿ. ಪ್ಯಾಂಪರ್ಸ್ ಬಂದು ಲಿಟಲ್ ಏಂಜಲಿಂದ ಕಂಪ್ನಿಯಿಂದ ತರಿಸ್ಕೊಂಡಿದ್ದು. ಈಸಿ ಡ್ರೈ ಪ್ಯಾಂಟ್ಸು, ಎಲ್ ಸೈಜ್ ಇದೆ, 62 ಪ್ಯಾಂಟೀಸ್ ಇರುತ್ತೆ ಒಳಗಡೆ. ಲಾಂಗ್ ಲಾಸ್ಟಿಂಗ್ ಅಬ್ಸಾರ್ಪ್ಷನ್, ಅಡ್ವಾನ್ಸ್ ಲೀಕೇಜ್ ಪ್ರೊಟೆಕ್ಷನ್ ಇದೆ.
ನಮ್ಮ ಪಾಪು ಇವಾಗ 8 ಮಂತ್ಸ್ ಇರೋದ್ರಿಂದ ನಾನು ಎಲ್ ಸೈಜ್ನ ತಗೊಂಡಿದ್ದೀನಿ. ನಿಮ್ಗೆ ಯಾವ ಸೈಜ್ ಬೇಕೋ ನೀವು ಅದರಲ್ಲಿ ಸೈಜ್ ಚಾರ್ಟ್ ಎಲ್ಲ ಕೊಟ್ಟಿರ್ತಾರೆ, ನೋಡಿಬಿಟ್ಟು ತಗೊಳ್ಬೋದು. ಚೆನ್ನಾಗಿದೆ ಪ್ಯಾಂಪರ್ಸ್. ಫಸ್ಟ್ ಟೈಮ್ ತರಿಸಿದ್ದು, ನೋಡೋಣ ಹೆಂಗಿರುತ್ತೆ ಏನೋ ಅಂತ. ಹಾಕಿದೆ ಪಾಪುಗೆ, ಹಂಗೆ ಹಾಕಿದ್ದೀನಿ ಕೂಡ. ನೋಡಿರಿ ಅವಳು ಕೈಗೊಂದು ಕೊಟ್ಟಿದ್ದೆ, ಅದನ್ನ ಇಟ್ಕೊಂಡು ಆಟ ಆಡ್ತಾಯಿದ್ದಾಳೆ ಪಾಪುನೂ. ಆಮೇಲೆ ಈವ್ನಿಂಗ್ ಕಾಫಿ ಮಾಡ್ಕೋಬೇಕಾಗಿತ್ತು. ಕಾಫಿ ಮಾಡ್ಕೊಂಡು ಕುಡಿದು ಆಮೇಲೆ ಸಾಂಬಾರ್ಗೆ ಮಾಡೋಣ ಅಂದ್ಬಿಟ್ಟು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಏನು ಸಾಂಬಾರು ಅಂದರೆ ಹಾಲು ಸಾಂಬಾರು ಮತ್ತು 10-15 ಕಾಳು ಮೆಣಸು, ಕಡಲೆ ಬೀಜ, ತೆಂಗಿನಕಾಯಿನ ಕಟ್ ಮಾಡಿ ಹಾಕ್ಕೋಬೇಕು. ಇದು ಹಸಿಮೆಣ್ಸಿನ್ಕಾಯಿ ಅದು ತೊಗೋಬೋದು ಅಥವಾ ಗುಂಟೂರು ಮೆಣಸಿನ್ಕಾಯಿ ಬರುತ್ತಲ್ಲ ಅದು ತೊಗೋಬೋದು. ಹಸಿಮೆಣ್ಸಿನ್ಕಾಯಿ ತೊಗೊಂಡ್ರೆ ಅದನ್ನು ಬೇಯಿಸ್ಕೊಂಡು ಹಾಕ್ಕೊಂಡು ಆಮೇಲೆ ಮಿಕ್ಸಿ ಮಾಡಿಕೊಂಡು ಸೋರೆಕಾಯಿನೆಲ್ಲ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಕುದಿಸ್ಕೊಳ್ಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಕುದಿಸ್ಕೊಂಡಿರ್ತೀವಲ್ಲ ಅದಕ್ಕೆ ಮಸಾಲೆನ ಆ್ಯಡ್ ಮಾಡ್ಕೋಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಕುದಿಯೋ ಟೈಮಲ್ಲಿ ಅದಕ್ಕೆ ಒಗ್ಗರಣೆ ಹಾಕ್ಕೋಬೇಕು. ನೋಡ್ತಾ ಇರ್ಬೋದು ನಮ್ಮಮ್ಮ ಆಲ್ರೆಡಿ ಒಗ್ಗರಣೆ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಒಗ್ಗರಣೆ ಹಾಕಿ ಮುದ್ದೆ ಮಾಡೋಕ್ಕೂ ಕೂಡ ಇಟ್ಟಿದ್ದಾರೆ. ಸಾಂಬಾರಿಗೆ ಹೆಸರು ಕಾಳು ಕೂಡ ಹುರಿದ್ಬಿಟ್ಟು ಅದನ್ನು ಹಂಗೆ ಡ್ರೈ ರೋಸ್ಟ್ ಥರ ಮಾಡಿಕೊಂಡು ಹೆಸರು ಕಾಳು ಕೂಡ ಹಾಕ್ಕೋಬೇಕು. ನಮ್ಮಮ್ಮ ಆಲ್ರೆಡಿ ಮುದ್ದೆ ಎಲ್ಲ ಹೆಂಗಿದೆ ಸಾಂಬಾರು ನೋಡ್ತಾ ಇರ್ಬೋದು, ಮುದ್ದೆ ಮಾಡಿದ್ದಾರೆ. ಯಾರು ಮಾಡಿದ್ದು ಸಾಂಬಾರು? ನಾನು ಕೂಡ ಊಟ ಮಾಡೋಕ್ಕೆ ಕೂತ್ಕೊಂಡೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇದೇ ನನ್ನ ಬ್ಲಾಗ್. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.